ಕಿತ್ತೂರಾಣಿ ಚೆನ್ನಮ್ಮ, ಏಕಲವ್ಯ ಮಾದರಿ ಇನ್ನಿತರ ಎಕ್ಸಾಮ್ಗಳಲ್ಲಿ ಬಹುಮುಖ್ಯ ಕನ್ನಡ ವ್ಯಾಕರಣಾಂಶ. ಕನ್ನಡ ವ್ಯಾಕರಣಾಂಶ ಹೇಳಲು ಅಧ್ಯಯನ ಮಾಡುತ್ತಿದ್ದೇನೆ. ಕನ್ನಡ ವರ್ಣಮಾಲೆಗಳು 49. ಅದರಲ್ಲಿ 3 ಪ್ರಕಾರ: ಸ್ವರಗಳು 13, ವ್ಯಂಜನಗಳು 34, ಯೋಗವಾಕ್ಯಗಳು 2. ಮೊದಲು ಸ್ವರ ಬಗ್ಗೆ ಹೇಳೋಣ. ಸ್ವರ ಎಂದರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಸ್ವರ. ಸ್ವರಗಳಲ್ಲಿ 2 ಪ್ರಕಾರ: ಹ್ರಸ್ವ ಸ್ವರ, ದೀರ್ಘ ಸ್ವರ. ಹ್ರಸ್ವ ಸ್ವರ ಎಂದರೆ ಅಲ್ಪನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನೇ ಹ್ರಸ್ವ ಸ್ವರ. ಹ್ರಸ್ವ ಸ್ವರ ಅಂದರೆ ಅಲ್ಪ ಧ್ವನಿಯಿಂದ ಉಚ್ಚರಿಸಲ್ಪಡುವ ಅಕ್ಷರ ಹ್ರಸ್ವ ಸ್ವರ. ಅಲ್ಪ ಪ್ರಾಣ. ಹ್ರಸ್ವ ಸ್ವರಕ್ಕೆ ಉದಾಹರಣೆ: ದೀರ್ಘ ಸ್ವರ. ದೀರ್ಘ ಸ್ವರ ಎಂದರೆ ದೀರ್ಘಕಾಲದಲ್ಲಿ ದೀರ್ಘ ಧ್ವನಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನೇ ದೀರ್ಘ ಸ್ವರ. ದೀರ್ಘ ಸ್ವರಕ್ಕೆ ಉದಾಹರಣೆ ತಿಳಿಯೋಣ. ಹ್ರಸ್ವ ಸ್ವರಕ್ಕೆ ಉದಾಹರಣೆ. ಈಗ ಇದು ಮತ್ತೆ ಈಗ ಸ್ಟಾರ್ಟ್ ಮಾಡ್ಕೊಂಡ್ರೆ ಇದು ಈಗ ನೋಟ್ಸ್ ಮಾಡ್ಕೋರಿ. ಇದೆಲ್ಲ ಆಗ್ತಿ ಇದು ಎಲ್ಲ ಈಗ ನೋಟ್ಸ್ ಮಾಡ್ಕೋರಿ. ಈಗ ನೆಕ್ಸ್ಟ್ ವ್ಯಂಜನದ ಬಗ್ಗೆ ತಿಳಿಯೋಣವೇ. ವ್ಯಂಜನಗಳಲ್ಲಿ 2 ಪ್ರಕಾರ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳಲ್ಲಿ 3 ಪ್ರಕಾರ: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಷ್ಟೇ ಸಾಕು. ವರ್ಗೀಯ ವ್ಯಂಜನಗಳಲ್ಲಿ 3 ಪ್ರಕಾರ: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಮಹಾಪ್ರಾಣಗಳಲ್ಲಿ 10 ಅಕ್ಷರ, ವರ್ಗೀಯ ವ್ಯಂಜನ 3 ಪ್ರಕಾರ: ಅಲ್ಪ, ಮಹಾ, ಅನುನಾಸಿಕ. ಅಲ್ಪ ಪ್ರಾಣ ಎಂದರೇನಪ್ಪ ಅಂತಂದ್ರೆ ಅಲ್ಪ ಧ್ವನಿಯಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಲ್ಪಪ್ರಾಣ. ಮಹಾಪ್ರಾಣ ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನೇ ಮಹಾಪ್ರಾಣ. ಅನುನಾಸಿಕ ಅಕ್ಷರ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನೇ ಅನುನಾಸಿಕ. ಅದರ ಉದಾಹರಣೆ ತಿಳಿಯೋಣವೇ.
ಅಲ್ಪ ಪ್ರಾಣ ಉದಾಹರಣೆ ಕ ಚ ಟ ಥ ಪ ಘ ಜ ಢ ಧ ಬ. ಮಹಾಪ್ರಾಣ ಉದಾಹರಣೆ ಖ ಛ ಠ ಥ ಪ ಘ ಝ ಢ ಧ ಬ. ಅನುನಾಸಿಕದ ಉದಾಹರಣೆ ಯ ಣ ನ ನ ಮ. ವರ್ಗೀಯ ವ್ಯಂಜನ 9 ಅಕ್ಷರಗಳಿವೆ. ಅವರ್ಗೀಯ ವ್ಯಂಜನ 9 ಅಕ್ಷರ. ಅವು ಯಾವಪ್ಪ ಅಂತಂದ್ರೆ ಅವರ್ಗೀಯ ವ್ಯಂಜನ 9 ಅಕ್ಷರ. ಅವು ಯಾವಪ್ಪ ಯ ರ ಲ ವ ಶ ಶ ಸ ಹ ಳ. ಈಗ ಇದು ನೋಟ್ಸ್ ಮಾಡ್ಕೊಳ್ಳಿ. ಈಗ ಯೋಗವಾಹಕದ ಬಗ್ಗೆ ತಿಳಿಯೋಣ. ಆರು ತಾಳು ಯೋಗವಾಹಕಗಳಲ್ಲಿ 2 ಪ್ರಕಾರ. ಯಾವ್ಯಾವಪ್ಪ ಅಂತಂದ್ರೆ ಅನುಸ್ವರ, ವಿಸರ್ಗ. ಅನುಸ್ವರ, ವಿಸರ್ಗ, ಆಹ. ಈಗ ಇದು ಇರತಕ್ಕ ಹೇಳಿದ್ ನೀವು ತಿಳ್ಕೊಂಡ್ರತೆ ಅನ್ಕೋತೀನಿ. ಏನೇ ಸಣ್ಣ ಪುಟ್ಟ ತಪ್ಪಾದ್ರೆ ಕ್ಷಮಿಸ್ತೀನಿ. ಇರತಕ್ಕ ಹೇಳಿದೆಲ್ಲ ಕನ್ನಡ ಗ್ರಾಮರ್ ಈಗ ನೋಟ್ಸ್ ಮಾಡಿ